ವಿರಾಜಪೇಟೆಯ ಪುರಸಭೆ ಅಧ್ಯಕ್ಷೆ ಮನೆಯಪಂಡ ದೇಚಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ವಿರಾಜಪೇಟೆ ಪುರಸಭೆಯ 2025-26ನೇ ಸಾಲಿನ ಕೋಳಿ, ಮೀನು, ಕುರಿಮಾಂಸ ಮಳಿಗೆಯ ವಾರ್ಷಿಕ ಹರಾಜಿನಲ್ಲಿ ಈ ಬಾರಿ 36,55,500 ರೂಪಾಯಿಗಳ ಆದಾಯವನ್ನು ಪಡ್ಕೊಂಡಿದೆ. ಸಮುದ್ರ ಮೀನಿನ ಮಳಿಗೆಗಳ ಹರಾಜಿನಲ್ಲಿ ಪುರಸಭೆಗೆ ಉತ್ತಮ ವಾರ್ಷಿಕ ಆದಾಯ ದೊರೆತಿದೆ. ಹಿಂದಿನ ಸಾಲಿನಲ್ಲಿ ಒಟ್ಟು 18,11,500 ರೂಪಾಯಿ ಆದಾಯ ಬಂದಿತ್ತು. ಈ ಬಾರಿ ಕಳೆದ ಸಾಲಿಗಿಂತ ಹೆಚ್ಚುವರಿಯಾಗಿ 18,44,000 ರೂಪಾಯಿ ಲಾಭ ಗಳಿಸಿದೆ. ಸಭೆಯಲ್ಲಿ ಉಪಾಧ್ಯಕ್ಷೆ ಫಸಿಹಾ ತಬಸ್ಸುಮ್ ಹಾಗೂ ಪುರಸಭೆ ಸದಸ್ಯರು ಪಾಲ್ಗೊಂಡಿದ್ದರು. ಯಥಾಸ್ಥಿತಿ ಅಂದ್ರೆ ನಾವೆಲ್ಲಿ ಹೋಗೋದು ಹೇಳಿ? ನೀವು ನಿಮ್ಮ ಯಥಾಸ್ಥಿತಿ ನೀವು ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೀವು ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರಾ. ಈಗ ನೀವು ಪುನಃ ಯಥಾಸ್ಥಿತಿ ನಾವು ಸಭೆಯಲ್ಲಿ ಚರ್ಚೆ ಮಾಡೋದು ನಿಮಗೆ ತಿಳಿಸ್ತೀವಿ. ವರ್ಷ ಪ್ರತಿ ಇದೇ ಆಗ್ಬಿಡ್ತಲ್ಲ. ಈಗ ಏನಾಗಿದೆ ಅಂದ್ರೆ ಅನಿಲ್ ಕುಮಾರ್ 80% ಜಾಸ್ತಿ ಇರ್ತದೆ. ಸಚೀಂದ್ರ 2 ವರ್ಷ ತಂಬಿ 2 ವರ್ಷ. ಹಲೋ, ಬಿಟ್ಟಿನ ಮೊತ್ತಕ್ಕೆ ಶೇಕಡ 15% ಸೇರ್ತದೆ ಹೆಚ್ಚುವರಿ. 2,80,000 11,000 ನಿಮ್ಮ ಹೆಸರು 1 ಲಕ್ಷ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಹಸಿಮೀನು ಮಾರುಕಟ್ಟೆ, ಸಂತೆ ಮಾರುಕಟ್ಟೆ ಮತ್ತು ಪಾರ್ಕಿಂಗ್ ಶುಲ್ಕ, ಕೋಳಿ ಮಾಂಸ ಮಾರುಕಟ್ಟೆ, ಕುರಿ ಮಾಂಸ ಮಾರುಕಟ್ಟೆ ಮತ್ತು ಹಂದಿ ಮಾಂಸ ಮಾರುಕಟ್ಟೆ. ಈ ದಿನ ಒಟ್ಟು ಮೀನು ಮಾರುಕಟ್ಟೆ ಒಟ್ಟು 4 ಮಳಿಗೆಗಳು ಹರಾಜಾಗಿದ್ದು ಒಟ್ಟು 26,98,000ಕ್ಕೆ ಬಿಟ್ಟಾಗಿರುತ್ತೆ. ಅದೇ ರೀತಿ ಸಂತೆ ಮಾರುಕಟ್ಟೆ ಬಂದು 3,44,000ಕ್ಕೆ ಬಿಡ್ಡಾಗಿರುತ್ತೆ. ಹಾಗೆ ಪಾರ್ಕಿಂಗ್ ಏರಿಯಾ ಬಂದು 2,93,000ಕ್ಕೆ ಬಿಡ್ಡಾಗಿರುತ್ತೆ. ಅದೇ ರೀತಿ ಹಂದಿ ಮಾಂಸ ಹೋದ ವರ್ಷಕ್ಕಿಂತ ತುಂಬ ಕಡಿಮೆ ದರದಲ್ಲಿ ಬಿಡ್ಡಾಗಿದ್ದು